ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವೇ ಯಾಕವೇ ಏನಾಯ್ತು? ಹ ಬಾಗ್ಲೆ ಕಿತ್ತೋಯ್ತದ್ರ ಅನ್ನಂಗೆ ಬಾಗಲ್ ತಪ್ಕೊಂಡು ಇಣಕಿ ನೋಡ್ತಿದ್ಯಲ್ಲ, ಏನಾಯ್ತು ನಿಂಗೆ? ಲೈಟಾಗಿ ಹೊಟ್ಟೆ ನೋಗ್ತಿದ್ದೆ ಪುಟ್ಟವ್ವ. ಅವ್ರನ್ನ ನೋಡ್ದೆ ನಾನು ಎಲ್ಲಿ ಕಣ್ ಮುಚ್ಕೊಂಡ್ಬಿಡ್ತೀರೋ ಅಂತ ಭಯ ಆಗ್ತಿದೆ. ಅಯ್ಯಯ್ಯ, ಯೋನವೇ ಹಿಂಗ್ ಮಾತಾಡ್ತೀಯ? ನೀನು ಎರಡು ಮನೆಗೂ ದೀಪ ಕಣ. ಬೆಳಕು ನೀನು. ಆ ಭಗವಂತ ಈ ಬೆಳಕನ್ನ ಆರಿಸ್ಬಿಟ್ಟು ನಮ್ಮನ್ನೆಲ್ಲನ್ನು ಕತ್ಲೆ ತಳ್ಬಿಡ್ತಾನಿಯೇ. ಹಂಗೆಲ್ಲ ಮಾತಾಡ್ಬೇಡ. ಹೊಟ್ಟೆ ನೋಯ್ತದೆ ಅಂದ್ರೆ ಆಸ್ಪತ್ರೆ ಅದೇ, ಆಸ್ಪತ್ರೆ ಹೋದ್ರಾಯ್ತು. ನಡಿ ಹೋಗುಮ್ಮ. ತಾಡಿ ಅವ್ವ ಹಿಂಗ ಆಟ ತರ ಕೇಳ್ತೀನಿ. ಯೋನಯ್ಯ. ಇಲ್ಲ ಪುಟ್ಟವ್ವ, ನನ್ಗೆ ಅಷ್ಟೊಂದೇ ನೋವಿಲ್ಲ. ನಾನ್ ಮೊದ್ಲು ಅವ್ರನ್ನ ನೋಡ್ಬೇಕಷ್ಟೆ. ಅಲ್ಲ ಕಣವಿ, ನೀನ್ ಇಷ್ಟಪಟ್ಟು ಗುಲಾಬಿ ಬಣ್ಣ ಸೀರೆ ತರಕ್ಕೆ ಸಿತ್ತೇಯಮಾಗಿರ್ಬೇಕು. ಪತ್ತನೆ ಬಿಡು. ಇಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ? ಅವಳಿಗೆ ಸಣ್ಣ ಹೊಟ್ಟೆ ನೋವು ಶುರುವಾಗದೆ. ನಡಿ ಆಸ್ಪತ್ರೆಗೆ ಅಂದ್ರೆ ಬೇಡ ಅಂತಳೆ. ನಾಳೆ ಶಾಸ್ತ್ರ ಬಾ, ನಾಳೆವರೆಗೂ ಹೊಸಿ ತಡ್ಕೊಂಬಿಡಮ್ಮ. ನಾಳೆ ಶಾಸ್ತ್ರ ಮುಗಿಸ್ಬಿಟ್ಟು ಆಮೇಲೆ ಬಂಗಾರಮ್ಮನವ್ರನ್ನ ಭೂಮಿ ಕರ್ಕೊಂಬಂದ್ಬಿಡಮ್ಮ. ಹುಟ್ಟು ಸಾವು ನಮ್ ಕೈಯಾಗೈತ. ಅಮ್ಮವರು ಯಾವಾಗ ಭೂಮಿಗೆ ಬರ್ಬೇಕು ಅಂತವ್ರು ಅವಾಗೇ ಬರೋದು. ಪುಟ್ಟವ್ವ, ಗೋಪಾಲಪ್ಪ, ಒಂದ್ ವೇಳೆ ಡೆಲಿವರಿ ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಮಗು ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯ ಇದು ಯೋನಿದು ಹಿಂಗ್ ಮಾತಾಡ್ತೀಯ? ಒತ್ತರ ಇಂದ್ಲು ಹಿಂಗೆ ಮಾತಾಡ್ತಾವಳೆ ಕಣಯ್ಯ. ಅವ ಗಾಬರಿ ಆಗ್ಬೇಡ. ಅಳಿಯಂದ್ರೆ ಪಿರುತಿ ನಿನ್ನ ಕಾಪಾಡೋವರೆಗೂ ಏನೂ ಆಗಲ್ಲ. ನಿನ್ ಹೊಟ್ಟೆಗಿರೋದು ಬಂಗಾರಮ್ಮವರು, ಊರ್ನೇ ಕಾಯಿ ದೇವತೆ ಅದು. ಅವ್ರ ತಾಯಿನ ಅವ್ರು ಕಾಪಾಡ್ಕೊಳಕಿಲ್ವೇ? ನಿಂಗೆ ಏನೂ ಆಗಕ್ಕಿಲ್ಲ, ಸುಮ್ಕಿರು. ಅಳಿಯಂದ್ರು 100 ವರ್ಷ ಆಯಸ್ಸು. ದೇವಾ, ನೀನ್ ಕೇಳಿದ ಬಣ್ಣದ ಸೀರೆ ಕೊನೆಗೂ ತಂದ್ಬಿಟ್ಟವ್ರೆ ಅನ್ಸುತ್ತೆ. ಈಗ್ಲೇ ಅವ್ರನ್ನ ನೋಡ್ಬೇಕು. ಹುಷಾರು. ಒಳ್ಳೆ ಹುಡುಗಿ. ನಡಿ ಕ್ಯಾಮೆ ನೋಡ್ಬೋದು. ನಡಿ.